ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಕೀ ಉತ್ತರಗಳನ್ನ ನೋಡೋಣ. ಇವತ್ತು ನಡೆದ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಪ್ರಶ್ನೆ ಉತ್ತರಗಳು ಈ ರೀತಿಯಾಗಿವೆ ಸ್ನೇಹಿತರೆ. ಇಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ಸ್ನೇಹಿತರೆ, ಈ ಒಂದು ವರ್ಷನ್ ಕೋಡ್ ಏನಿದೆ A2 ಅಂತ ಇದೆ. ಈ A2 ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವು ಬಿಡಿಸ್ತಾ ಸಾಗೋಣ. ಮೊದಲನೇದಾಗಿ ಇಂಗ್ಲೀಷ್ ಪತ್ರಿಕೆಯನ್ನು ಬಿಡಿಸೋಣ. ಸೆಕ್ಷನ್ ಎ ಅಲ್ಲಿ ಇಂಗ್ಲೀಷ್ ಪತ್ರಿಕೆ ಬರುತ್ತೆ. ಈ ಪತ್ರಿಕೆಯ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ದ ಪ್ಲೇಸ್ ವೇರ್ ಬರ್ಡ್ಸ್ ಲಿವ್ ಈಸ್ ಎಲ್ಲಿ ಪಕ್ಷಿಗಳು ವಾಸವಾಗುತ್ತವೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತಂದರೆ ನೆಕ್ಸ್ಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಏನಿದೆ ಅದು ಎರಡನೆಯ ಪ್ರಶ್ನೆ. ಯು ಆರ್ ದ ಸ್ಟೂಡೆಂಟ್ ಆಫ್ 6th ಸ್ಟ್ಯಾಂಡರ್ಡ್, ಚೂಸ್ ದ ಕ್ವಶನ್ ಟ್ಯಾಗ್. ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ. ಸರಿಯಾದಂಥ ಕ್ವಶನ್ ಟ್ಯಾಗ್ ಇಲ್ಲಿ ಆರ್ ಅಂಡ್ ಯು ಅಂತ ಆಗಿರುತ್ತೆ. ಇನ್ನು ಸ್ನೇಕ್ ಹೆಸ್ಸಿಸ್, ಸ್ನೇಕ್ ಈ ರೀತಿಯಂಥ ಶಬ್ದವನ್ನು ಮಾಡುತ್ತೆ, ಹೆಸ್ಸಿಸ್ ಅಂತಕ್ಕಂಥ ಶಬ್ದವನ್ನು ಮಾಡುತ್ತೆ. ಹಾಗೆ ಬರ್ಡ್ಸ್ ಮಾಡ್ತಕ್ಕಂಥ ಶಬ್ದಗಳು ಯಾವುದು ಅಂತಂದರೆ ಅದು ಚಿರ್ಪ್ಸ್ ಅಂತ ಬರುತ್ತೆ. ಇನ್ನು ಪ್ರಶ್ನೆ ನಂಬರ್ 4 ನೋಡ್ತಾ ಇದ್ದೇವೆ. ರೀರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಪ್ಲರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಹೇಳಿದ್ದಾರೆ. ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ ಆ್ಯಂಡ್ ಬರ್ಡ್. ಸರಿಯಾದಂಥ ಉತ್ತರ ಇಲ್ಲಿ ಐ ಅಪ್ರಿಸಿಯೇಟ್ ಯು ಲವ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಸರಿಯಾದಂಥ ಉತ್ತರವಾಗಿದೆ. ಈಗ ಐದನೆಯ ಒಂದು ಪ್ರಶ್ನೆಯನ್ನು ನೋಡೋಣ. ಐದನೆಯ ಪ್ರಶ್ನೆ ಈ ರೀತಿಯಾಗಿದೆ: ಶೂಟ್ ದ ಆನಿಮೀಸ್ ಸಜೆಸ್ಟ್. ಈ ಒಂದು ವಾಕ್ಯ ಏನನ್ನು ಸಲಹೆ ಕೊಡುತ್ತೆ ಅಂತಂದರೆ ಇದು ಕಮಾಂಡ್ ಆಗಿರುತ್ತೆ. ಕಮಾಂಡ್ ಅಂದರೆ ಒಂಥರ ಆರ್ಡರ್ ಆಗಿರುತ್ತೆ, ಆಜ್ಞೆ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 6, ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಮಾಂಗ್ ದ ಫಾಲೋವಿಂಗ್ ಈಸ್. ಸರಿಯಾದಂಥ ಉತ್ತರ ಟ್ರೀಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಏಳನೆಯ ಪ್ರಶ್ನೆ, ದ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೆಲ್ಫಿಶ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಪ್ರಿಫಿಕ್ಸ್ ಅನ್ ಅಂತ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: The book is kept dash the bag. The book is kept in the bag. ಇಲ್ಲಿ ಸರಿಯಾದ ಪ್ರಿಪೋಸಿಷನ್ ಇನ್ ಆಗಿರುತ್ತೆ. A person who argues in the court. ನ್ಯಾಯಾಲಯದಲ್ಲಿ ವಾದ ವಿವಾದ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಬರ್ತಕ್ಕಂಥದ್ದು 10ನೆಯ ಪ್ರಶ್ನೆ. ಈ 10ನೆಯ ಪ್ರಶ್ನೆ ಈ ರೀತಿಯಾಗಿದೆ: ಅರೇಂಜ್ ದ ವರ್ಡ್ಸ್ ಆ್ಯಸ್ ಯು ಫೈಂಡ್ ದೆಮ್ ಇನ್ ಡಿಕ್ಷನರಿ. ಡಿಕ್ಷನರಿ ಆರ್ಡರ್ನಲ್ಲಿ ಈ ಒಂದು ಶಬ್ದಗಳನ್ನು ನೀವು ಬರೀಬೇಕಾಗತ್ತೆ. ಸರಿಯಾದಂಥ ಉತ್ತರ ಇಲ್ಲಿ ಬಿ ಆಗಿರುತ್ತೆ. ಮೊದಲಿಗೆ ನೀವು ಏನು ತೊಗೋಬೇಕು? ಕೇರ್ಸ್ ತೊಗೋಬೇಕು. ಎರಡನೇದಾಗಿ ಚೈಲ್ಡ್ಹುಡ್ ತೊಗೋಬೇಕು. ಮೂರನೇದಾಗಿ ಕೋಚ್ಮನ್ ತೊಗೋಬೇಕು. ನಾಲ್ಕನೇದಾಗಿ ಕರೇಜ್ ತೊಗೋಬೇಕು. ಸರಿಯಾದಂಥ ಉತ್ತರ ಈ ರೀತಿಯಾಗಿರುತ್ತೆ. ಇನ್ನು 11ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ಹಿ ಈಸ್ ಅ ಡ್ಯಾಶ್ ಬಾಯ್. ಹಿ ಈಸ್ ಅ ಯಂಗ್ ಬಾಯ್ ಕರೆಕ್ಟ್. ಹಿ ಈಸ್ ಅ ಕ್ಲೆವರ್ ಬಾಯ್ ಕರೆಕ್ಟ್. ಎರಡೂ ಉತ್ತರಗಳು ಸರಿಯಾಗಿವೆ. ಇನ್ನು 12ನೆಯ ಪ್ರಶ್ನೆ ನೋಡುವುದಾ? ಬಿವೇರ್ ಆಫ್ ಡಾಗ್ಸ್. ದ ಸೆಂಟೆನ್ಸ್ ಎಂಫಸೈಸಸ್. ಈ ವಾಕ್ಯ ಏನನ್ನ ಇಲ್ಲಿ ಹೇಳುತ್ತೆ ಅಂತಂದರೆ ಇದು ಕಾಷನ್, ಎಚ್ಚರಿಕೆಯನ್ನು ಹೇಳುತ್ತೆ. ನಾಯಿ ಇದೆ, ಎಚ್ಚರಿಕೆ ಅಂತಕ್ಕಂಥದ್ದನ್ನು ಕೊಡುತ್ತೆ. ಇನ್ನು ಐ ಕ್ರಾಸ್ ದ ರೋಡ್ ಕೇರ್ಫುಲಿ ಐಡೆಂಟಿಫೈ ದ ಕೈಂಡ್ ಆಫ್ ಸೆಂಟೆನ್ಸ್. ಅದು ಕೈಂಡ್ ಆಫ್ ಟೆನ್ಸ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಯಾಕಂದರೆ ಇಲ್ಲಿ V2 ಫಾರ್ಮನ್ನು ಬಳಸಲಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 14ನೆಯ ಪ್ರಶ್ನೆ ನೋಡೋಣ. 14ನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ವಾಶ್ ಬಿಫೋರ್ ಈಟಿಂಗ್ ದೆಮ್. ವಾಶ್ ಫ್ರೂಟ್ಸ್ ಬಿಫೋರ್ ಈಟಿಂಗ್ ದೆಮ್. ಸರಿಯಾದಂಥ ಉತ್ತರವಾಗಿದೆ. ಇನ್ನು 15ನೇ ಪ್ರಶ್ನೆ ಈ ರೀತಿಯಾಗಿದೆ. ಡ್ಯಾಶ್ ಹಿ ಕಮ್ಸ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ. ಇಲ್ಲಿ ಡಸ್ ಸರಿಯಾದಂಥ ಉತ್ತರವಾಗಿದೆ. ಡಸ್ ಹಿ ಕಮ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ ಅಂತ ಇದೆ. ಇದು ಡೈಲಿ ರೂಟೀನ್ ವರ್ಕ್ ಆಗಿರೋದ್ರಿಂದ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ದ ಸನ್ ರೈಸಸ್ ಆನ್ ದ ವೆಸ್ಟ್ ಸೈಡ್. ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾನೆ ಅಂತಕ್ಕಂಥದ್ದು. ದ ಸಿನೋನಿಮ್ ಆಫ್ ದ ಟ್ರಬಲ್. ಇಲ್ಲಿ ಟ್ರಬಲ್ಗೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದ ಇಲ್ಲಿ ಪ್ರಾಬ್ಲಮ್ ಅಂತ ಆಗಿರುತ್ತೆ ಸ್ನೇಹಿತರೆ. ಇನ್ನು 18ನೇ ಪ್ರಶ್ನೆಯನ್ನು ನೋಡೋಣ. 18ನೆಯ ಪ್ರಶ್ನೆ ಈ ರೀತಿಯಾಗಿದೆ. ಐ ವಿಲ್ ಕಮ್ ಟು ಮಾರ್ಕೆಟ್ ಆ್ಯಟ್. ಇಲ್ಲಿ ಗಡಿಯಾರ ನೋಡ್ಕೊಳ್ಳಿ, 5 ಗಂಟೆ 15 ನಿಮಿಷ ಆಗಿದೆ. ಅದನ್ನು ಇಂಗ್ಲೀಷ್ನಲ್ಲಿ 5:15 ಎಂದು ಕರೆಯುತ್ತಾರೆ. ಇನ್ನು 19ನೆಯ ಪ್ರಶ್ನೆ. ಲಿಟಲ್ ಬಾಯ್ ಸೆಲೆಕ್ಟ್ ದ ಕರೆಕ್ಟ್ ಫ್ಲೋರಲ್ ಫಾರ್ಮ್ ಅಂತ ಹೇಳಿದ್ದಾರೆ. ಇಲ್ಲಿ ಲಿಟಲ್ ಬಾಯ್ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವಾಗಿದೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ಇಂಗ್ಲೀಷ್ನಲ್ಲಿ
20ನೇದು ಇಲ್ಲಿ ವಿ ಟೇಸ್ಟ್ ವಿತ್ ಅವರ್ ಟಂಗ್. ನಾವು ಯಾವುದೇ ರುಚಿಯನ್ನು ನೋಡಬೇಕಾದ್ರೆ ನಾವು ನಾಲಿಗೆಯಿಂದ ನೋಡಿಕೊಳ್ಳುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ನೋಡೋಣ. ಗಣಿತ ಸಂಬಂಧಿ ಪ್ರಶ್ನೆ ಮೊದಲನೇದು, 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವೊಂದು ಹೊಂದಿರುವ ವ್ಯಾಸ ಎಷ್ಟಾಗಿರುತ್ತೆ ಅಂದರೆ ಅದು 3 ಸೆಂಟಿಮೀಟರ್ ಆಗಿರುತ್ತೆ. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ ಅಂದರೆ 900 ಸೆಂಟಿಮೀಟರ್ಗಳಿವೆ. ಇನ್ನು ಪ್ರಶ್ನೆ ನಂಬರ್ 5 ನೋಡ್ತಾ ಇದ್ದೇವೆ. ಇಲ್ಲಿ 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ಎಷ್ಟು ಅಂದರೆ 20 ಆಗಿರುತ್ತೆ ಅಂತಕ್ಕಂಥದ್ದು, 20 ಸೆಂಟಿಮೀಟರ್ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆ ನೋಡೋಣ. 20ರಿಂದ 30ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು 23 ಅಥವಾ 29 ಎರಡು ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಈ ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ 16. ಮತ್ತು 26ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸ್ನೇಹಿತರೆ ನಾವು 32ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಈ 32ನೇ ಪ್ರಶ್ನೆ ಲೆಕ್ಕವನ್ನು ಬಿಡಿಸಬೇಕಾಗತ್ತೆ. ನೀವು ಇಲ್ಲಿ ನಾವು ಲೆಕ್ಕವನ್ನು ಬಿಡಿಸಬೇಕಾಗತ್ತೆ ಸ್ನೇಹಿತರೆ. ಇದು 2 9 ಮತ್ತು x 63. ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 14 ಆಗುತ್ತೆ. ನೀವು ಲೆಕ್ಕ ಬಿಡಿಸಿ ನೋಡ್ಬೋದು. ಇಲ್ಲಿ ನಾವು ಓರೆ ಗುಣಾಕಾರ ಮಾಡ್ಕೊಳ್ಬೇಕಾಗತ್ತೆ. ಓರೆ ಗುಣಾಕಾರ ಮಾಡ್ಕೊಂಡ್ಬಿಟ್ಟಾಗ ನಮಗೆ 63 ಕೆಳಭಾಗಲಿ 9 9 ಎಷ್ಟಲೇ 63 ನೋಡ್ಕೊಳ್ಳಿ. 9 7 ಆಗಿರುತ್ತೆ. ಅಲ್ಲಿ 2ರಿಂದ ಭಾಗ ಮಾಡಿಕೊಂಡಾಗ ಅದು 14 ಆಗುತ್ತೆ ಉತ್ತರ. ಸರಿ, ಈಗ ಮುಂದಿನ ಪ್ರಶ್ನೆ ನೋಡೋಣ. 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಅದು 1 ಕಿಲೋಮೀಟರ್ 378 ಕಿಮಿ ಅಂತ ಆಗುತ್ತೆ. ಇಲ್ಲಿ 10/80 ಆದರೆ ವಾಯಿನ ಬೆಲೆ ಎಷ್ಟು ಅಂತ ಕೇಳಿದರೆ ಸರಿಯಾದಂಥ ಉತ್ತರ 8 ಆಗಿರುತ್ತೆ ಸ್ನೇಹಿತರೆ. ಇನ್ನು 35ನೇ ಪ್ರಶ್ನೆಯನ್ನು ನೋಡೋಣ. 35ನೇ ಪ್ರಶ್ನೆ ಈ ರೀತಿಯಾಗಿದೆ. 40ರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆದಾಗ 40ರ ಸಂಖ್ಯೆಯನ್ನು ರೋಮನ್ ಅಂಕಿಯಲ್ಲಿ ಬರೆದಾಗ ಈ ರೀತಿಯಾಗಿರುತ್ತೆ. ಎಕ್ಸ್ ಮತ್ತು ಎಲ್ ಅಂತ ಬರೀಬೇಕಾಗತ್ತೆ. ಇನ್ನು 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಇಲ್ಲಿ 3 ಮತ್ತು 300 ಅಂತ ಆಗಿರುತ್ತೆ. ಇನ್ನು 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16. 4 ಪೆನ್ಸಿಲ್ಗಳ ಒಟ್ಟು ಬೆಲೆ ಎಷ್ಟಾಗಿರುತ್ತೆ 16 ರೂಪಾಯಿ. ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ಅಂತ ಕೇಳಿದಾದರೆ 4 4 16 ಆಗುತ್ತೆ. ಸೊ ಒಂದು ಪೆನ್ಸಿಲ್ನ ಬೆಲೆ ಇಲ್ಲಿ ಎಷ್ಟಾಗುತ್ತೆ 4 ರೂಪಾಯಿ ಆಗಿರುತ್ತೆ. ಇನ್ನು ಆಯತ ಗಣದಲ್ಲಿರುವ ಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ. ಇಲ್ಲಿ ಆಯತ ಗಣದಲ್ಲಿರತಕ್ಕಂಥ ಸಂಖ್ಯೆ 12. ಇನ್ನು 39ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. 39ನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. 5 ಎಂಟಾಂಶ 3 ಎಂಟಾಂಶರನ್ನು ಹೋಲಿಸಿದಾಗ ಅದು ದೊಡ್ಡದಿರುತ್ತದೆ. ಇನ್ನು 178 ಡಿಗ್ರಿ ಅನ್ನುವುದು ಕೋನಕ್ಕೆ ಉದಾಹರಣೆ ಅಂತಂದರೆ ಅದು ವಿಶಾಲ ಕೋನಕ್ಕೆ ಒಂದು ಉದಾಹರಣೆಯಾಗಿದೆ. ಇಲ್ಲಿಗೆ ಗಣಿತ ವಿಷಯ ಮುಗಿತು. ಮುಂದಿನ ವಿಚಾರವನ್ನು ನೋಡೋಣ. ಮುಂದಿನ ವಿಷಯ ಸಮಾಜ ವಿಜ್ಞಾನ. ಇದು ಸಸ್ಯಜನ್ಯ ನಾರಿನ ವಿಧವಲ್ಲ, ಅದು ರೇಷ್ಮೆ. ಇದು ಕೀಟಗಳನ್ನು ತಯಾರು ಮಾಡಿಸ್ತಕ್ಕಂಥದ್ದಾಗಿದೆ, ಅದಕ್ಕಾಗಿ. ಇನ್ನು ದ್ವಿದಳ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸವನ್ನು ಹೊಂದಿರುತ್ತವೆ. ಜಾರಿಕ ಅಂತಕ್ಕಂಥ ಒಂದು ವಿನ್ಯಾಸವನ್ನು ಹೊಂದಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಹೊಲಿಗೆ ಯಂತ್ರದ ಸೂಜಿಯ ಚಲನೆಯು ಈ ಪ್ರಕಾರದ್ದು, ಅದು ಆವರ್ತಕ ಚಲನೆ. ಇನ್ನು ಬರ್ತಕ್ಕಂಥದ್ದು ವಾಯುಮಂಡಲದಲ್ಲಿರುವ 2ನೇ ಗರಿಷ್ಠ ಸಂಯೋಜಿತ ಅನಿಲವೇ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಮ್ಲಜನಕ ಸರಿಯಾಗಿರ್ತಕ್ಕಂಥದ್ದಾಗಿದೆ. ಇನ್ನು 45ನೆಯ ಪ್ರಶ್ನೆ, ಶೇಂಗಾ ಕಾಳನ್ನು ಹುರಿದಾಗ ಇದು ನಾಶವಾಗುತ್ತದೆ, ಜೈವಿಕ ಅಂಶ ನಾಶವಾಗುತ್ತದೆ. ವಂಶ ಪರಂಪರೆ ರಚನೆಯಲ್ಲಿ ಮಹಿಳೆಯ ಸಂಕೇತ ಇದಾಗಿದೆ, ವೃತ್ತ, ಅದು ಮಹಿಳೆಯ ಸಂಕೇತವನ್ನು ತೋರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 47ನೆಯ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈಗ ಇದು ಮಣ್ಣಿನ ಉಪಯೋಗವಲ್ಲ, ಇಲ್ಲಿ ಉದ್ಯಮಕ್ಕಾಗಿ ನಾವು ಮಣ್ಣನ್ನು ಉಪಯೋಗ ಮಾಡುವುದಿಲ್ಲ. ಇನ್ನು 48ನೆಯ ಪ್ರಶ್ನೆ, ಸ್ವಾಭಾವಿಕ ಸಸ್ಯ ವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನ ಕಲ್ಲಿದ್ದಲು. ಇನ್ನು 49ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ಲಾಸ್ಟಿಕ್ನಿಂದಾಗುವ ಹಾನಿ ತಪ್ಪಿಸಲು ಈ ಕ್ರಮ ಅಗತ್ಯ. ಇಲ್ಲಿ ಪುನರ್ಬಳಕೆ ಮಾಡುವುದು ಸರಿಯಾಗಿದೆ. ಜಲಚರಗಳು ಉಸಿರಾಟಕ್ಕೆ ಇದನ್ನು ಬಳಸಿಕೊಳ್ಳುತ್ತವೆ. ದ್ರವೀಯ ಆಮ್ಲವನ್ನು ಬಳಸಿಕೊಳ್ಳುತ್ತವೆ, ದ್ರವೀಯ ಆಮ್ಲಜನಕವನ್ನು ಬಳಸಿಕೊಳ್ಳುತ್ತವೆ. ಇಲ್ಲಿಯವರೆಗೆ ನಾವು
ಅರ್ಧ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಇನ್ನು ಅರ್ಧ ಪ್ರಶ್ನೆ ಪತ್ರಿಕೆ ಇದೆ. 51ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕೃತಕ ಚಿನ್ನವು ಈ ಪರಿಸ್ಥಿತಿಯಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಕೃತಕ ಚಿನ್ನವು ಶಾಖವನ್ನು ಹೆಚ್ಚಿಸಿದಾಗ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಇನ್ನು ಉದ್ದದ SI ಅಳತೆಯ ಮಾನ ಯಾವುದು ಅಂತಂದರೆ ಮೀಟರ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. 53ನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ಸಸ್ಯಗಳ ಉಸಿರಾಟ ಕ್ರಿಯೆಗೆ ಇದು ಆಧಾರವಾಗಿದೆ. ಪತ್ರ ರಂಧ್ರಗಳು. ಇದರಿಂದ ನಾವು ರಬ್ಬರನ್ನು ಪಡೆಯುತ್ತೇವೆ. ನಾವು ಮರಗಳಿಂದ ರಬ್ಬರನ್ನು ಪಡೆಯುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ 55. ಇದು ನೀರಾವರಿ ಬೆಳೆ ಆಗಿರುವುದಿಲ್ಲ. ಇಲ್ಲಿ ನೀರಾವರಿ ಬೆಳೆ ಯಾವುದು ಅಂತಂದರೆ ಗೋಧಿ ನೀರಾವರಿ ಬೆಳೆ ಆಗಿರುವುದಿಲ್ಲ. ಅಥವಾ ಮೆಕ್ಕೆಜೋಳ, ಎರಡನ್ನೂ ನೀವು ಹೇಳ್ಬೋದಾಗಿದೆ. ಇದು ಎರಡು ಉತ್ತರಗಳನ್ನು ನೀವು ಕೊಡಬಹುದಾಗಿದೆ ಸ್ನೇಹಿತರೆ. ಇನ್ನು 56ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವ ಜೀವ ಸಂಕುಲಗಳು ಯಾವುವು ಅಂತಂದರೆ ಕೀಟಗಳು. ಇನ್ನು ವಾಂತಿ ಭೇದಿಯಿಂದ ಉಂಟಾಗಬಹುದಾದ ತೊಂದರೆ ಯಾವುದು ಅಂತಂದರೆ ನಿರ್ಜಲೀಕರಣ ಉಂಟಾಗಬಹುದಾಗಿದೆ. ಇನ್ನು 58ನೆಯ ಪ್ರಶ್ನೆ. ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕ ಯಾವುದು ಅಂತಂದರೆ ಅದು ಕ್ಲೋರಿನ್ ಆಗಿರುತ್ತೆ. ಇನ್ನು 59ನೆಯ ಪ್ರಶ್ನೆ. ಹೃದಯ ಬಡಿತ ತಿಳಿಸಲು ಬಳಸುವ ಉಪಕರಣ ಇಲ್ಲಿ ಸ್ಟೆಥೋಸ್ಕೋಪ್ ಆಗಿರುತ್ತೆ. ಭಾರತ ಪ್ರಧಾನ ಸಾರಿಗೆ ಮಾಧ್ಯಮವೇ ಇಲ್ಲಿ ರಸ್ತೆ ಸಾರಿಗೆ ಆಗಿದೆ ಮತ್ತು ರೈಲು ಸಾರಿಗೆಯೂ ಸರಿ. ಇನ್ನು ಮುಂದೆ ನೋಡೋಣ ನಾವು 61ನೆಯ ಪ್ರಶ್ನೆಯನ್ನು. 61ನೆಯ ಪ್ರಶ್ನೆ. ಧೂಮಕೇತುಗಳು ಇಲ್ಲಿ ಬಾಲವನ್ನು ಹೊಂದಿವೆ. ದಕ್ಕನ್ ಪ್ರಸ್ಥಭೂಮಿಯು ಪುರಾತನ ಗಟ್ಟಿಶಿಲೆಗಳಿಂದ ರಚನೆಯಾಗಿದೆ. ಓಯಸಿಸ್ ಎಂದರೆ ಅಂತರ್ಜಲ ಬುಗ್ಗೆಗಳು. ಇನ್ನು 64ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ಈ ನದಿಯು ಭಾರತದಲ್ಲಿ ಹುಟ್ಟಿದರೂ ಸಹ ಇದರ ಬಹಳಷ್ಟು ಲಾಭ ಭಾರತಕ್ಕಿಲ್ಲ. ಅದೇ ಅಂದರೆ ಯಮುನಾ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು. ಇತ್ತೀಚೆಗೆ ಹೊಸದಾಗಿ ಪ್ರಕಟಿಸಿದ ಭಾರತ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತಂದರೆ ಕಾಶ್ಮೀರ ಮತ್ತು ಲಡಾಖ್. ಭಾರತದ ಪ್ರಧಾನಮಂತ್ರಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು 25. ಗೊಡವಿ ಪಕ್ಷಿಧಾಮ ಈ ರಾಜ್ಯದಲ್ಲಿದೆ, ಕರ್ನಾಟಕದಲ್ಲಿದೆ. ಆಮ್ಲ ಮಳೆಗೆ ಕಾರಣವೇ ಇದು ಕೈಗಾರಿಕಾ ಮಾಲಿನ್ಯ. ಇನ್ನು ಮುಂದಿನ ಪ್ರಶ್ನೆ 69. CK ನಾಯ್ಡು ಟ್ರೋಫಿ ಈ ಕ್ರೀಡೆಗೆ ಸಂಬಂಧಿಸಿದೆ, ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ. ಇನ್ನು 70ನೆಯ ಪ್ರಶ್ನೆ ನೋಡೋಣ. ಇದುವರೆಗೆ ಗರಿಷ್ಠ ಮಾಹಿತಿ ಇರುವಂಥ ನಕ್ಷತ್ರ ಯಾವುದು ಅಂತಂದರೆ ಫ್ಲಾಕ್ಸಿಮಾ ಸೆಂಟೌರಿ ಅಂತಕ್ಕಂಥದ್ದು. ಇನ್ನು ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ. ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಕೃತಿ ಭಾವವಾಗಿದೆ. ಇನ್ನು ಮುಂದಿನ ಪ್ರಶ್ನೆ 72ನೇದು. 10/1/1974 ಅಂತ ಕನ್ನಡದ ರೂಪದಲ್ಲಿ ಬರಿಬೋದು ನಾವು. 10/1/1974 ಈ ರೀತಿಯಲ್ಲಿ ಬರಿಬಹುದಾಗಿದೆ. ಆಭರಣಗಳು ಹೊಳೆಯುವುದು ಹೀಗೆ ಫಳ. ಇನ್ನು ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ ಇದೆ. ಋಸಸ್ವರಗಳು ಎಷ್ಟಿವೆ ಅಂತಂದರೆ 6 ಋಸಸ್ವರಗಳಿವೆ. ಇದು ಸರಿಯಾದಂಥ ಉತ್ತರ 6 ಋಸಸ್ವರಗಳು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು? ಅದು ಸೋಲಿಗ ಸಮುದಾಯ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಒಗ್ಗಟ್ಟಿಗೆ ಹೆಸರಾದ ಕೀಟಗಳೇ ಯಾವುವು ಅಂತಂದರೆ ಜೇನುನೊಣಗಳು. ಜೇನುನೊಣಗಳು ಒಗ್ಗಟ್ಟಿಗೆ ಹೆಸರಾಗಿರ್ತಕ್ಕಂತಹ ಒಂದು ಕೀಟಗಳಾಗಿವೆ. ಹಿಮದಲ್ಲಿ ಕಟ್ಟುವ ಮನೆ ಇಗ್ಲೂ ಮನೆ ಆಗಿದೆ. ಇನ್ನು 76ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ. 76ನೆಯ ಪ್ರಶ್ನೆ. ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳ ಸಂಖ್ಯೆ ಇಲ್ಲಿ 29 ಸರಿಯಾಗಿರ್ತಕ್ಕಂಥದ್ದು. ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ, ಅದು ಮುಳ್ಳಯ್ಯನಗಿರಿ. ಇನ್ನು ಮುಂದಿನ ಪ್ರಶ್ನೆ 80ನೇದು. ಸಿರಿಧಾನ್ಯಗಳನ್ನು ಬೆಳೆಯುವ ಪ್ರಮುಖ ಜಿಲ್ಲೆ ಬಿಜಾಪುರ ಅಥವಾ ವಿಜಯಪುರ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಾಗಿದ್ದು ನೋಡೋಣ. ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದು ಯಕಾರ ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ರೈತರು ಈ ಪದ ಏಕವಚನ ರೂಪ ರೈತ ಎಂದು ಉತ್ತರವನ್ನು ಬರೆಯಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 83. ಬಾಪು ಗಾಂಧಿ ಆದ ಕತೆ ಈ ಮಕ್ಕಳ ಕಾದಂಬರಿಯನ್ನು ಬರೆದ ಕವಿ ಯಾರು ಅಂತಂದರೆ ಬಸವರಾಜ್ ಹದ್ಲಿ.
ಮಳೆಕಾಲ ಸಂಧಿಪದ ಮಳೆಗಾಲ ಆಗಿರುತ್ತೆ. 85 ನಮ್ಮ ಬಾಳು 6ಕ್ಕೆ ಇರಲಿಲ್ಲ 3ಕ್ಕೆ ಇಳಿಲಿಲ್ಲ. ದ್ವಿರುಕ್ತಿಗೆ ಉದಾಹರಣೆ ಬೇಗ ಬೇಗ. 87ನೇ ಪ್ರಶ್ನೆ ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ದಾರೆ. ಅದು ಆಶ್ಚರ್ಯ ಸೂಚಕ ಚಿಹ್ನೆ. ಆರ್ಯ ಈ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದರೆ ಆರ್ಯ ಈ ಒಂದು ಪದದ ತದ್ಭವ ರೂಪ ಕಾರ್ಯ. ಸರಿಯಾದ ಉತ್ತರ ಕಾರ್ಯವಾಗಿದೆ. ಇನ್ನು 89ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. 89ನೇ ಪ್ರಶ್ನೆ ಡ್ಯಾಶ್ ಬಹಳ ಒಳ್ಳೆಯವರು. ಇವರು ಬಹಳ ಒಳ್ಳೆಯವರು. ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಅಕ್ಷರಗಳ ಸಂಖ್ಯೆ 25. ಇನ್ನು 10 ಪ್ರಶ್ನೆಗಳು ಉಳಿದಿವೆ. 91ನೇ ಪ್ರಶ್ನೆ ಯೋಗವಾಹಗಳು ಯಾವುವು ಅಂತ ಕೇಳಿದ್ದಾರೆ. ಅಹ ಅಂತಕ್ಕಂಥವುಗಳು ಯೋಗವಾಹಗಳಾಗಿವೆ. ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿಸಿದ ದಿನಾಂಕ 26/1/1831. ಇಲ್ಲಿ ಡ್ಯಾಶ್ ಸುಳ್ಳಾದರೆ ಗಾದೆ ಸುಳ್ಳಾಗದು, ವೇದ ಸುಳ್ಳಾದರೆ ಗಾದೆ ಸುಳ್ಳಾಗದು ಅಂತಕ್ಕಂತಹ ಗಾದೆ ಮಾತು ಇದೆ. ಇನ್ನು 94ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ಕೊಟ್ಟಿರುವ ಆಯ್ಕೆಯಲ್ಲಿ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದಕ್ಕೆ ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಅದು ಮರದಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಭೂಮಿ, ಎಳೆ, ಆಕಾಶ, ಪೃಥ್ವಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಕಾಶ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ 49. ಇನ್ನು ಮುಂದಿನ ಪ್ರಶ್ನೆ ಆಯ್ಕೆಗಳನ್ನು ಮಹಾಪ್ರಾಣಾಕ್ಷರಗಳು ಗುಂಪು ಯಾವುದು ಅಂತ ಕೇಳಿದ್ದಾರೆ. ಮಹಾಪ್ರಾಣಾಕ್ಷರಗಳು ಕ, ಛ, ಟ, ಥ, ಪ ಸರಿಯಾಗಿವೆ. ಇನ್ನು 88ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ರೂಢನಾಮ ಪದಕ್ಕೆ ಉದಾಹರಣೆ ನದಿ. ದೆಸೆಯಿಂದ ಎಂಬುದು ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ಕೊನೆಯ ಪ್ರಶ್ನೆ ಕಲಿ ಪದದ ಅರ್ಥ ಅಂತಂದರೆ ವೀರ ಅಂತ ಆಗಿದೆ. ಸ್ನೇಹಿತರೆ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.